ಆಹಾ ಜಾಜಿ ಬರಿ ಸಿಕ್ಬಿಟ್ಯಾ? ನೋಡಿದ್ಯಾ, ನೀನು ಎಲ್ಲೇ ಓಡೋದ್ರು ಪದೇ ಪದೇ ಅಮ್ಮನವ್ರು ನನ್ನ ಹತ್ರನೇ ಕಳಿಸ್ತಾ ಇದ್ದಾರೆ. ಆ ವಿಗ್ರಹ ಕೊಟ್ಬಿಡು. ನಾನು ಯಾರಿಗೂ ಹೇಳಲ್ಲ ಕಣೆ, ಪೊಲೀಸ್ನವ್ರಿಗೂ ದೂರು ಕೊಡಲ್ಲ. ನಾವೆಲ್ಲ ಒಂದೇ ಮನೆಯವ್ರ ಥರ ಅಲ್ವಾ? ಕೊಟ್ಬಿಡಿ ವಿಗ್ರಹನ ಕೊಡೆ. ಇಲ್ಲ, ನನ್ನ ಹತ್ರ ವಿಗ್ರಹ ಇಲ್ಲ. ಕಳ್ಳಿ, ಈ ಜಗ್ಗಿ ಹತ್ರನೇ ನಾಟಕನಾ? ಆ ವಿಗ್ರಹಕ್ಕೋಸ್ಕರ ನಾವು ಎಷ್ಟು ಜೂಟಾಟ ಆಡ್ತಾ ಇದ್ದೀವಿ, ಏನು ಕತೆ? ನಿಮ್ಮ ಮನೆಗೂ ಅದಿಲ್ಲ ಜಗ್ಗಿ ಅವ್ರೆ. ನೋಡ್ದ್ಯಾ ಹೇಗೆ ಸಿಗಾಕೊಂಡೆ? ಇಲ್ಲಿಲ್ಲ ಅಂದ್ರೆ ಇನ್ನೆಲ್ಲೋ ಇದೆ. ಎಲ್ಲಿದೆ? ನೀನಾಗೆ ತರೋದಕ್ಕೆ ಭಯ ಆದ್ರೆ ಎಲ್ಲಿದೆ ಅಂತ ಹೇಳು, ನಾನೇ ಹೋಗಿ ತಗೋತೀನಿ. ಯಾರಿಗೂ ಹೇಳಲ್ಲ, ನನಗೆ ಗೊತ್ತು. ಅದಕ್ಕೋಸ್ಕರ ಎಷ್ಟೊಂದು ಜನ ನಿನ್ನ ಹಿಂದೆ ಬಿದ್ದಿದ್ದಾರೆ ಅಂತ. ಅದು ನನ್ನ ಕೈಗೆ ಬಂದ್ಬಿಟ್ರೆ ನಿನಗೆ ಯಾರ ಭಯನೂ ಇರಲ್ಲ. ಯಾರಾದರೂ ಕೇಳಿದ್ರೆ ಹೇಳು, ಅದು ಈ ಜಗ್ಗಿ ಹತ್ರ ಇದೆ ಅಂತ. ನಾನೆಲ್ಲರನ್ನೂ ವಿಚಾರಿಸ್ಕೊತೀನಿ. ಹೇಳು ನನ್ನ ಜಾಜಿ ಚಿನ್ನ, ಎಲ್ಲಿ ಆ ಹಳೆ ಬಾಲಿಕೆ ವಿಗ್ರಹ? ಅಯ್ಯೋ, ಎಲ್ರು ಯಾಕೆ ಹೀಗೆ ಗೋಳೈಕೋತಿದ್ದೀರಾ? ಆ ವಿಗ್ರಹ ಎಲ್ಲಿ ಸಿಕ್ಕಿತ್ತೋ ಅಲ್ಲೇ ಹೋಯ್ತು. ನೀವ್ ಇನ್ನೊಂದ್ಸತಿ ಹೀಗೆ ಗೋಳೈಕೊಂಡ್ರೆ ನಾನು ಹೋಗಿ ವಿದ್ಯಾಶಂಕರ್ ಅಂತ ಹೇಳ್ತೀನಿ ಅಷ್ಟೇ. ಅದೊಂದು ಬಾಣ ಇಟ್ಕೊಂಡಿದ್ದೀರಲ್ಲ ನಿಮ್ಮ ಮನೆಯವರೆಲ್ಲ ನನ್ನ ಮೇಲೆ ಚೂ ಬಿಡೋದಕ್ಕೆ. ಆಯ್ತು ಹೋಗಮ್ಮ ತಾಯಿ, ನಿನ್ನ ತಂಟೆಗೆ ಬರಲ್ಲ ನಾನು. ಆದರೆ ನನಗೆ ಚೆನ್ನಾಗಿ ಗೊತ್ತಿದೆ ಅದು ನಿನ್ನ ಹತ್ರನೇ ಇದೆ ಅಂತ. ನನಗೂ ಗೊತ್ತಿದೆ ಅದು ನಿನ್ನ ಹತ್ರಕ್ಕೆ ಬಂದಾಗ ಅದನ್ನು ಹೇಗೆ ತಗೋಬೇಕು ಅಂತ. ಏನಾದ್ರೂ ಮಾಡ್ಕೊಳ್ಳಿ, ಈಗ ನನಗೆ ಬೇರೆ ಕೆಲ್ಸಗಳಿದೆ. ಹೋಗೋದಕ್ಕೆ ದಾರಿ ಬಿಡ್ತೀರಾ? ಈಗ ಹೋಗು, ಭೂಮಿ ದುಂಡಗಿದೆ. ಮತ್ತೆ ಬಂದು ನೀನು ನಂಗೆ ಡಿಕ್ಕಿ ಹೊಡಿತೀಯ. ನೀನು ಎಲ್ಲೇ ಹೋದರೂ ನಾನೇ ನಿನಗೆ ದಿಕ್ಕು. ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ, ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ, ಸಕಲ ಚರಾಚರ ಚೇತನದಾಯಿನಿ ಮಹಾದೇವಿ, ತ್ರಿಭುವನ ಮೋಹಿನಿ ತ್ರಿನೇತ್ರಧಾರಿಣಿ ಮಹಾದೇವಿ, ಮಹಾದೇವಿ ಮಹಾದೇವಿ, ರಕ್ಷಿಸು ಅಂಬೆ ದೀನರ, ಶಿಕ್ಷಿಸು ಜನನಿ ದುರುಳರ. ಮೇಷ್ಟ್ರಮ್ಮ, ನೋಡಿದ್ರಾ? ಎಲ್ರೂ ವಿಗ್ರಹ ಕೊಡು ವಿಗ್ರಹ ಕೊಡು ಅಂತ ನನ್ನ ಪೀಡಿಸ್ತಿದ್ದಾರೆ. ಅಮ್ಮನವ್ರ ಮೇಲೆಲ್ಲ ಆಣೆ ಹಾಕ್ತಿದ್ದಾರೆ. ನಾನು ಏನ್ ಮಾಡ್ಲಿ? ಇಂಥವನ್ನೆಲ್ಲ ಮನಸ್ಸಿಗೆ ಹಚ್ಕೊಳ್ಳೋ ಆತಂಕ ಬೇಡ. ಸ್ವಾರ್ಥಕ್ಕೆ ಆಣೆ ಇಡೋದು ಹೆದರ್ಸೋದಕ್ಕೆ ಸಮ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ.
ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.